ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಸಖತ್ ಸಮಾಚಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ ಎಲ್ಲ ಕರ್ನಾಟಕ ರಾಜ್ಯದ ಮಹಿಳೆಯರಿಗೂ ಕೂಡ ಎಸ್ಪೆಷಲಿ ಗೃಹಲಕ್ಷ್ಮಿ ಹಣವನ್ನು ಪಡೆಯುತ್ತಿರುವಂತಹ ಎಲ್ಲ ಮಹಿಳೆಯರಿಗೂ ಕೂಡ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಸ್ನೇಹಿತರೆ, ನೀವೆಲ್ಲರೂ ಕೂಡ ಕಾಯುತ್ತಿದ್ದಂಥ 16 ಮತ್ತು 17 ಕಂತಿನ ಹಣ ಬಿಡುಗಡೆಗೆ ಒಂದು ಡೇಟ್ ಫಿಕ್ಸ್ ಆಗಿದೆ ಸ್ನೇಹಿತರೆ. ಅದು ಯಾವ ತಾರೀಕಿನಂದು ಯಾವ ಒಂದು ಸಮಯದಲ್ಲಿ ಬಿಡುಗಡೆ ಆಗ್ತದೆ ಸ್ನೇಹಿತರೆ, ಅದರ ಜೊತೆಗೆ ಯಾವೆಲ್ಲ ಜಿಲ್ಲೆಗಳಿಗೆ ಮೊದಲ ಆದ್ಯತೆಯನ್ನು ಈ ಒಂದು ಬಿಡುಗಡೆಯ ಒಂದು ಸಮಯದಲ್ಲಿ ನೀಡಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಮಾತ್ರ ಯಾವುದೇ ಕಾರಣಕ್ಕೂ ಕ್ಲಿಕ್ ಮಾಡೋದನ್ನು ಮಾತ್ರ ಮರೀಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಈಗಾಗಲೇ ಎಲ್ಲ ಮಹಿಳೆಯರಿಗೂ ಕೂಡ 15 ಕಂತಿನವರೆಗೆ ಎಲ್ಲ ಒಂದು 2,000 ರೂಪಾಯಿ ಅಂದರೆ ಒಟ್ಟಾರೆಯಾಗಿ 30,000 ರೂಪಾಯಿ ನಿಮ್ಮೆಲ್ಲರ ಖಾತೆಗೆ ಈಗಾಗಲೇ ಹಣ ಬಂದು ತಲುಪಿದೆ ಅಂತ ಹೇಳ್ಬೋದು, ನಮ್ಮ ಗೃಹಲಕ್ಷ್ಮಿ ಹಣ ಸ್ನೇಹಿತರೆ. ಇದೇ ಈ ಒಂದು ಕಾರಣದಿಂದಾಗಿ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಎಲ್ಲರೂ ಕೂಡ ಕಳೆದ 3 ತಿಂಗಳಿಂದಲೂ ಕೂಡ 16, 17 ಮತ್ತು 18 ಕಂತಿನ ಹಣವನ್ನು ಎಲ್ಲರೂ ಕೂಡ ಕಾಯುತ್ತಾ ಕುಳಿತಿದ್ದಾರೆ ಸ್ನೇಹಿತರೆ. ಸಂಕ್ರಾಂತಿಗೆ ಬಿಡ್ತೀನಿ ಅಂದರೂ ಬಿಡಲಿಲ್ಲ, ಅದರ ಜೊತೆಗೆ ಹೊಸ ವರ್ಷಕ್ಕೆ ಬಿಡ್ತೀನಿ ಅಂದರೆ ಬಿಡಲಿಲ್ಲ ಸ್ನೇಹಿತರೆ. ಅದಾದ ನಂತರ ನಿನ್ನೆ ಒಂದು ಬಜೆಟ್ ಸಮಯದಲ್ಲಿ ಬಿಡ್ತಾರೆ ಅಂತ ಎಲ್ಲರೂ ಕೂಡ ನಿರೀಕ್ಷೆ ಮಾಡ್ತಾ ಇದ್ರು ಸ್ನೇಹಿತರೆ. ಆಗಲೂ ಕೂಡ ಬಿಡಲಿಲ್ಲ ಅಂತಲೇ ಹೇಳ್ಬೋದು. ಆದರೆ ಈಗ ಒಂದು ನಿಖರವಾದ ದಿನಾಂಕವನ್ನು ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆಯಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ತಿಳಿಸಿದ್ದಾರೆ ಸ್ನೇಹಿತರೆ. ಅದು ಯಾವಾಗ ಅಂತ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ, ನಾಳೆ ಸೋಮವಾರ ಅಂತ ಹೇಳ್ಬೋದು, ಸೋಮವಾರ 3ನೇ ತಾರೀಕು ಅಂತ ಹೇಳ್ಬೋದು, ಫೆಬ್ರವರಿ 3ನೇ ತಾರೀಕಿನ ಮಧ್ಯಾಹ್ನ 3 ಗಂಟೆಗೆ 16ನೇ ಕಂತಿನ ಹಣ ಬಿಡುಗಡೆಗೆ ಒಂದು ಪ್ರಾರಂಭಕ್ಕೆ ದಿನಾಂಕವನ್ನು ನಿಗದಿಪಡಿಸಿದ್ದಾರೆ ಸ್ನೇಹಿತರೆ. ಇವತ್ತಿನ ಒಂದು ಪತ್ರಿಕೋದ್ಯಮದಲ್ಲಿ ಮಾತನಾಡಿದಂತಹ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತುಂಬಾ ಒಂದು ವಿಶೇಷವಾಗಿ ಎಲ್ಲ ಗೃಹಲಕ್ಷ್ಮಿ ಪಡೆಯುತ್ತಿರುವಂತಹ ಮಹಿಳೆಯರಿಗೆ ಒಂದು ಗುಡ್ ನ್ಯೂಸ್ ಅಂದರೆ ಸರ್ಪ್ರೈಸನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ನಾಳೆಯಿಂದ 16ನೇ ಕಂತಿನ ಹಣ ಬಿಡುಗಡೆ ಮಾಡ್ತೇವೆ ಅನ್ನುವಂತಹ ಮಾತನ್ನು ಹೇಳೋದರ ಮೂಲಕ ಎಲ್ಲ ಗೃಹಲಕ್ಷ್ಮಿ ಪಡೆಯುತ್ತಿರುವಂತಹ ಮಹಿಳೆಯರಿಗೆ ಒಂದು ರೀತಿಯಾಗಿ ಶುಭ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ. ಇದರಿಂದಾಗಿ ನೀವೆಲ್ಲರಿಗೂ ಕೂಡ ಖುಷಿಯಾಗಿರ್ತದೆ ಅಂತ ನಾನು ಎಲ್ಲರೂ ಕೂಡ ಭಾವಿಸ್ತಿದ್ದೇನೆ ಸ್ನೇಹಿತರೆ. ಈಗ 16ನೇ ಕಂತಿನ ಮತ್ತು 16ನೇ ಕಂತಿನ ಕೇವಲ ಅಂದರೆ 16ನೇ ಕಂತಿನ ಹಣ ಮಾತ್ರ ಬಿಡುಗಡೆಗೆ ಒಂದು ಎಲ್ಲ ಪ್ಲ್ಯಾನನ್ನು ಮಾಡಿಕೊಂಡಿದ್ದಾರೆ ಸ್ನೇಹಿತರೆ. ಅಂದರೆ ಕೇವಲ 2,000 ರೂಪಾಯಿನೂ ಮಾತ್ರ ಈ ಒಂದು ತಿಂಗಳಿನಲ್ಲಿ ಬಿಡುಗಡೆ ಮಾಡಲು ಯೋಜನೆಯನ್ನು ಹಾಕಿಕೊಂಡಿದ್ದಾರೆ ಸ್ನೇಹಿತರೆ. ಅದರ ಜೊತೆಗೆ 17 ಮತ್ತು 18ನೇ ಕಂತು ಒಟ್ಟಾರೆಯಾಗಿ ನಿಮಗೆಲ್ಲರಿಗೂ ಕೂಡ ಇನ್ನೂ 6,000 ರೂಪಾಯಿ ಬರಬೇಕಾಗಿತ್ತು. ನಾಳೆಯ ಒಂದು ದಿನಾಂಕ ಕೇವಲ 2,000 ರೂಪಾಯಿಯನ್ನು ಬಿಡುಗಡೆ ಮಾಡಲು ಪ್ಲಾನ್ ಹಾಕಿಕೊಂಡಿದ್ದಾರೆ ಸ್ನೇಹಿತರೆ. ಎಲ್ಲರೂ ಕೂಡ ಕೇಳ್ತಾ ಇರೋದು ಇನ್ನು ಉಳಿದಂಥ 4,000 ರೂಪಾಯಿಯನ್ನು ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ. ಅದಕ್ಕೆ ಯಾವಾಗ ಅಂತ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ, ಈಗ ಮೊದಲು ಈ ಪ್ರೋಸೆಸ್ ಅಂದರೆ 16ನೇ ಕಂತಿನ ಹಣದ ಕಂಪ್ಲೀಟ್ ಪ್ರೋಸೆಸ್ ಮುಗಿಬೇಕಂದ್ರೆ 15ರಿಂದ 20 ದಿನ ಬೇಕು ಸ್ನೇಹಿತರೆ. ಅಂದರೆ ಫೆಬ್ರವರಿ 20ರಿಂದ 25ನೇ ತಾರೀಕಿನವರೆಗೂ 16ನೇ ಕಂತಿನ ಹಣ ಎಲ್ಲ ರಾಜ್ಯದ ಅಂದರೆ 1,28,00,000 ಜನರಿಗೂ ಕೂಡ ತಲುಪಬೇಕಂದ್ರೆ 15ರಿಂದ 20 ದಿನ ಬೇಕಾಗ್ತದೆ ಸ್ನೇಹಿತರೆ. ಇನ್ನು ಉಳಿದಂತೆ 17 ಮತ್ತು 18 ಕಂತಿನ ಹಣ ಹಾಕಲು ಈ ಒಂದು 16ನೇ ಕಂತಿನ ಹಣದ ಒಂದು 16ನೇ ಕಂತಿನ ಒಂದು ಹಣ ಎಲ್ಲರಿಗೂ ಕೂಡ ಹಾಕಿದ ಮೇಲೆಯೇ 17ನೇ ಕಂತಿನ ಹಣ ಹಾಕ್ತೇನೆ ಅನ್ನುವಂತಹ ಭರವಸೆಯನ್ನು ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇವತ್ತಿನ ಒಂದು ಸುದ್ದಿಗೋಷ್ಠಿಯಲ್ಲಿ ನೀಡಿದ್ದಾರೆ ಸ್ನೇಹಿತರೆ. ಒಂದು ರೀತಿಯಾಗಿ ಎಲ್ಲರಿಗೂ ಕೂಡ ಖುಷಿ ಸುದ್ದಿ ಅಂತ ಹೇಳ್ಬೋದು. ಇನ್ನು ಕೆಲವರಿಗೆ ಇದರಿಂದ ಸ್ವಲ್ಪ ಮಟ್ಟಿಗೆ ಬೇಜಾರು ಕೂಡ ಆಗಿರ್ತದೆ. ಅವರೆಲ್ಲರೂ ಕೂಡ 16, 17 ಮತ್ತು 18 ಕಂತೆ ಅಂದರೆ ಒಟ್ಟಾರೆಯಾಗಿ 6,000 ರೂಪಾಯಿ ನಮ್ಮ ಖಾತೆಗೆ ಬಂದು ಜಮಾ ಆಗ್ತದೆ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ದರು ಸ್ನೇಹಿತರೆ. ಆದರೆ ಹಾಗೆ ಆಗಲಿಲ್ಲ. ಕೇವಲ 2,000 ರೂಪಾಯಿ ಮಾತ್ರ ನಿಮ್ಮ ಖಾತೆಗೆ ಬಂದು ಜಮಾ ಆಗ್ತಾ ಇದೆ ಸ್ನೇಹಿತರೆ. ಇನ್ನು ಉಳಿದಂತೆ 17 ಮತ್ತು 18 ಕಂತು ಬರೋವರೆಗೂ ಕೂಡ ವೇಟ್ ಮಾಡ್ತಾ ಇದೆ ಸ್ನೇಹಿತರೆ. ಅದನ್ನು ಕೂಡ ಯಾವಾಗ ಬಿಡುಗಡೆ ಮಾಡ್ತಾರೆ ಅನ್ನುವಂತಹ ವಿಷಯಗಳನ್ನು ಕೂಡ ನಾನು ಮುಂದೆ ಬರುವಂಥ ವಿಡಿಯೋಗಳಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅನ್ನೋ ಆಪ್ಷನನ್ನು ಕೂಡ ಕ್ಲಿಕ್ ಮಾಡ್ಕೊಂಡು ಇಟ್ಕೊಂಡಿರಿ ಸ್ನೇಹಿತರೆ. ಯಾವಾಗ ಬಿಡುಗಡೆ ಮಾಡ್ತಾರೆ ಅನ್ನುವಂಥ ಸುದ್ದಿ ಬಂದ ಕೂಡಲೇ ನಿಮಗೆ ವಿಡಿಯೋ ಮಾಡಿ ಹಾಕ್ತೇನೆ ಸ್ನೇಹಿತರೆ. ಆಗ ನಿಮಗೆ ಎಲ್ಲ ರೀತಿಯಾಗಿ ಮಾಹಿತಿ ಈ ಒಂದು ಚಾನಲಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ.